ಸರ್, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನದ ತಾರತಮ್ಯ ಜೋರಾಗಿ ನಡೀತಾ ಇದೆ. ಆಡಳಿತ ಪಕ್ಷದ ಶಾಸಕರಿಗೆ ಒಂದಷ್ಟು ಜನಕ್ಕೂ ಅನುದಾನ ಸಿಗ್ತಾ ಇಲ್ಲ, ಅಪೋಸಿಷನ್ನಲ್ಲಿರುವಂಥ ಶಾಸಕರಿಗೂ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಇಲ್ಲಿ ಒಂದೇನಾಗಿದೆ, ಇವರು ಆರ್ಥಿಕ ಸುಧಾರಣೆಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾ ಇಲ್ಲ ಈ ಸಲ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿದೆ. ಈ ಭಾಗ್ಯಗಳು ಕೊಡೋದ್ರ ಮುಖಾಂತರ ಅವ್ರಿಗೆ ವಾರ್ಷಿಕ 56,000 ಕೋಟಿನೇನೋ ಹೊರೆ ಆಗ್ತಾ ಇರೋದ್ರಿಂದ ಬೇರೆ ಅಭಿವೃದ್ಧಿಗೆ ಇವ್ರು ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೂ ಕೂಡ ಅದನ್ನು ಮುಚ್ಚಿಟ್ಕೊಂಡು ನಾವೇನು ಅದಕ್ಕೆ ಕಡಿಮೆ ಮಾಡಿಲ್ಲ ಅಂತಾರೆ. ಇವತ್ತು ನೀವು ಅಧಿಕಾರದಲ್ಲಿರ್ತಕ್ಕಂಥ ಆಡಳಿತ ಪಕ್ಷದ ಶಾಸಕರನ್ನು ಕೇಳಿದ್ರು ಕೂಡ ಅವರು ಕೂಡ ಅದಕ್ಕೆ ಅದೇ ಇದೆ, ನಮಗೆ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿಗೆ ದುಡ್ಡು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಅವರಲ್ಲೂ ಇದೆ. ಆದರೆ ಹೇಳ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಅವರ CLP ಮೀಟಿಂಗ್ಗಳಲ್ಲಿ ಅವರು ಏನೇನು ಚರ್ಚೆ ಮಾಡ್ತಾರೆ, ಅದನ್ನು ಮುಂದಿನ ವರ್ಷದಲ್ಲಿ ನಾನು ಖಂಡಿತ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಏನು ಭರವಸೆ ಕೊಟ್ಟಿದ್ದಾರೆ ಇದೆಲ್ಲ ಕೂಡ ಗೊತ್ತಿದೆ. ಅವರೆಲ್ಲರೂ ಕೂಡ ಶಾಸಕರು ನಮ್ಗಳ ಹತ್ರ ಚೆನ್ನಾಗಿ ಕೆಲವರು ಹಂಚ್ಕೊಳ್ತಾರೆ. ಅಲ್ಲೂ ಕೂಡ ಸಮಸ್ಯೆ ಇದೆ. ಇವರೇನೆಂದರೆ ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಹೇಳ್ಕೊಳಕ್ಕೆ ಹೋಗಲ್ಲ. ಇವತ್ತು ವಿರೋಧ ಪಕ್ಷದವ್ರಿಗೂ ಕೂಡ ಇವತ್ತು ಗ್ರಾಮೀಣ ರಸ್ತೆಗಳಿಗೆ 10 ಕೋಟಿ ಕೊಟ್ಟಿರೋದು ಬಿಟ್ಟರೆ ಬೇರೆ ಯಾವ ರೀತಿಯಲ್ಲೂ ಕೂಡ ಇವರು ಅಭಿವೃದ್ಧಿಗೆ ಕೊಡ್ತಾ ಇಲ್ಲ. ಹಾಗಾಗಿ ಕುಂಠಿತ ಆಗಿದೆ. ನಾವು ಮೊನ್ನೆ ಎಲ್ಲರೂ ಕೂಡ BJPಯವರು ಮತ್ತು ನಾವು JDSನವರು ಮುಖ್ಯಮಂತ್ರಿಗಳನ್ನೇ ಅವ್ರೇನು ಬಜೆಟ್ ಮಂಡಿಸೋದಕ್ಕಿಂತ ಮುಂಚೆ ಹೋಗಿ ನಾವು ಕೂತ್ಕೊಂಡು ಅವ್ರನ್ನ ಕೇಳಿದಾಗ ಅವರು 5 ವರ್ಷದಲ್ಲಿ ನಿಮಗೆ ಒಂದೊಂದು ಕ್ಷೇತ್ರಕ್ಕೆ 200 ಕೋಟಿವರೆಗೂ ಬರ್ತಾ ಇದೆ ಅಂತಂದ್ರು. ಎಲ್ಲಿಗೆ ಬರ್ತಾ ಇದೆ ಅಂದರೆ ಈ ಭಾಗ್ಯಗಳ ಮುಖಾಂತರ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದು ಅಭಿವೃದ್ಧಿ ಆಗ್ತದ? ವೈಯಕ್ತಿಕವಾಗಿ ನಿಮ್ಮ ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಂಥದ್ದನ್ನ ಈಡೇರಿಸೋ ನಿಟ್ಟಿನಲ್ಲಿ ನೀವು ಆ ಕಾರ್ಯಕ್ರಮಕ್ಕೆ ಹಣವನ್ನು ಕೊಡ್ತಾ ಇದ್ದೀರಿ. ಅದನ್ನು ಇವತ್ತು ಅಭಿವೃದ್ಧಿ ಅಂದ್ಕೊಳ್ಳೋಕೆ ಸಾಧ್ಯ ಆಗ್ತದ? ಅಭಿವೃದ್ಧಿ ಅಂದರೆ ಅಲ್ಲಿ ನೀರಿಂದಿರ್ಬೋದು, ಸಮಸ್ಯೆ ಇರ್ಬೋದು, ರಸ್ತೆಗಳದಿರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಹಿಂಗೆ ರೈತರಿಗೆ ಬೇಕಾದಂಥ ಸಲಕರಣೆಗಳಿರ್ಬೋದು, ಇವೆಲ್ಲ ಕೊಟ್ಟರೆ ಅಭಿವೃದ್ಧಿ ಅನ್ಕೊಳ್ಳೋಣ. ಇವರು ಭಾಗ್ಯಗಳಿಗೆ ಕೊಟ್ಟಂಥ ಹಣನೇ ನಾವು ಕ್ಷೇತ್ರಗಳಿಗೆ ಕೊಟ್ಟಿದ್ದೀವಿ ಅಂತ ಇವ್ರು ಏನಾದ್ರು ತಿಳ್ಕೊಂಡ್ರೆ ಅದು ಖಂಡಿತ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಂಗನವಾಡಿಯವ್ರು ಇರ್ಬೋದು, ಆಶಾ ವರ್ಕರ್ಸ್, ಇವ್ರಿಗೆಲ್ಲ ಅವರ ಇದಕ್ಕೆ ಅವರ ಕೆಲಸಕ್ಕೆ ತಕ್ಕಂತೆ ಅವ್ರಿಗೆ ಸಂಭಾವನೆ ಕೊಡಿ ಅಂತಂದರೆ 500 ರೂಪಾಯಿ 1000 ರೂಪಾಯಿ ಹೆಚ್ಚಿಸ್ತೀರಿ. ಈ ಭಾಗ್ಯದ ಅಧ್ಯಕ್ಷಗಳಿಗೆ ತಾಲೂಕು ಮಟ್ಟದಲ್ಲಿ 25,000 ಕೊಡ್ತೀರಿ, ಜಿಲ್ಲಾ ಮಟ್ಟದಲ್ಲಿ 40,000 ಕೊಡ್ತೀರಿ. ಇದು ಎಷ್ಟು ಸರಿ ಅಂತಕ್ಕಂಥದ್ದು ನಮ್ಮ ಒಂದು ವಾದನೂ ಕೂಡ ಇದೆ. ಅದರಿಂದ ಇದು ಅಭಿವೃದ್ಧಿ ಶೂನ್ಯವಾಗಿ ನಡೀತಾ ಇರ್ತಕ್ಕಂಥ ಸರ್ಕಾರ ಅಂತ ನೇರವಾಗಿ